ಮೂಡುಬಿದಿರೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯೊಬ್ಬಳಿಗೆ ಅತ್ಯಾಚಾರ ನಡೆದಂತಹ ಪ್ರಕರಣ. ಉಪನ್ಯಾಸಕರೇ ಪ್ಲಾನ್ ಮಾಡಿ ಲೆಕ್ಚರರ್ಸೇ ಆಕೆಯನ್ನು ಬೆಂಗಳೂರಿಗೆ ಪುಸಲಾಯಿಸಿ ಕರ್ಕೊಂಡು ಬಂದು ರೇಪ್ ಮಾಡಿರ್ತಕ್ಕಂಥದ್ದು. ಈಗ ಇಬ್ಬರು ಉಪನ್ಯಾಸಕರು ಸೇರಿ 3 ಬಂಧನ ಆಗಿದೆ. ಫಿಸಿಕ್ಸ್ ಮತ್ತು ಬಯೋಕೆಮಿಸ್ಟ್ರಿ ಲೆಕ್ಚರರ್ ಸೇರಿ ಒಟ್ಟು 3 ಜನ. ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಂತ್ರಸ್ತೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು ಉಪನ್ಯಾಸಕ ನರೇಂದ್ರ, ಫಿಸಿಕ್ಸ್ ಲೆಕ್ಚರರ್ ಈತ. ಮೂಡುಬಿದಿರೆಯ ಕಾಲೇಜು ಮುಗಿಸಿ ಬಂದ ಬಳಿಕವೂ ಸಂಪರ್ಕದಲ್ಲಿದ್ದರಂತೆ. ಎಂಜಿನಿಯರಿಂಗ್ ಓದೋದಕ್ಕೆ ರಾಮನಗರಕ್ಕೆ ಆಕೆ ಬಂದಿದ್ಲು ಅಂತ ಗೊತ್ತಾಗಿದೆ. ಹಲವು ಬಾರು ಬಂದು ಹೋಗಿರೋದು ತನಿಖೆಯಲ್ಲಿ ಬಯಲಾಗಿದೆ. ಆರೋಪಿ ನರೇಂದ್ರ ಮತ್ತು ಯುವತಿಯ ವಿಚಾರ ತಿಳಿದಿದ್ದು ಇನ್ನೊಬ್ಬ ಲೆಕ್ಚರರ್ ಸಂದೀಪ್ಗೆ. ಇದೇ ವಿಚಾರ ಇಟ್ಕೊಂಡು ಸಂತ್ರಸ್ತೆಗೆ ಸಂದೀಪ್ ಬ್ಲ್ಯಾಕ್ ಮೇಲ್ ಮಾಡಿದಾನಂತೆ. ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಎಸಗಿದ್ದ ಉಪನ್ಯಾಸಕ ಸಂದೀಪ್ ಅಂತ ಈಗ ಗೊತ್ತಾಗಿದೆ ಒಂದಷ್ಟು. ಅಂದರೆ ಆಕೆ ಅಲ್ಲಿ ಓದಿ ಶಿಕ್ಷಣ ಮುಗಿಸಿ ಆಚೆ ಬಂದ ಮೇಲೆ ನಡೆದಿರ್ತಕ್ಕಂಥ ಘಟನೆ ಇದು. ರಾಮನಗರದಲ್ಲೇನೋ ಎಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ಆಕೆಗೆ ಅಂತ. ಆದರೂ ಆ ಹಳೇ ಶಿಕ್ಷಣ ಸಂಸ್ಥೆಯ ಲೆಕ್ಚರರ್ ಜೊತೆ ಸಂಪರ್ಕ ಇಟ್ಕೊಂಡಿದ್ರು, ಬಂದು ಆಗಾಗ್ಗೆ ಮೀಟ್ ಮಾಡ್ತಾಯಿದ್ರು ಅಂತೆಲ್ಲ ಈಗ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಾವು ಅಂದ್ಕೊಂಡಿದ್ವಿ ಅದೇ ಕಾಲೇಜ್ನಲ್ಲಿ ಆಕೆ ಓದ್ತಾ ಇದ್ದಾಗಲೇ ನಡೆದಿರ್ತಕ್ಕಂಥ ಘಟನೆ ಅಂತ, ಬಟ್ ಆಕೆ ಆ ಕಾಲೇಜ್ ಬಿಟ್ಟು ಬೇರೆ ಕಡೆ ಸೇರಿದ್ಲು. ಸೊ ಈಗ ಮತ್ತಷ್ಟು ವಿಚಾರಗಳು ಹೊರಬೀಳ್ತಾ ಇದೆ. ಡೀಟೇಲ್ಸ್ ಏನೇನಿದೆ? ಅರವಿಂದ್ ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದ್ರು. ಜೊತೆಗೆ ಆರೋಪಿಗಳನ್ನು ಕೂಡ ಬಂಧಿಸುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಈಗ ಪೊಲೀಸರು ಮಾಡಿರುವಂತದ್ದು. ಪೊಲೀಸರು ಆರೋಪಿಗಳನ್ನ ಬಂಧಿಸಿದ ನಂತರ ಒಂದಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇದೆ. ಯಾಕೆಂದ್ರೆ ಮೊದಲು ಅನ್ಕೊಂಡ್ತಾ ಇದ್ರು ಅದೇ ಕಾಲೇಜ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಕೆಯನ್ನ ಅತ್ಯಾಚಾರವನ್ನ ಮಾಡಲಾಗಿತ್ತು. ಆಕೆ ಬೆಂಗಳೂರಿಗೆ ತನ್ನ ಪೋಷಕರ ಮನೆಗೆ ಬಂದು ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಈಗ ತಿಳಿದಿರುವಂತ ಮಾಹಿತಿ ಪ್ರಕಾರ ಆಕೆ ಈಗಾಗಲೇ ಅಲ್ಲಿ ಪಾಸ್ ಔಟ್ ಆಗಿ ಹೊರಗಡೆ ಬಂದು ರಾಮನಗರದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಉಪನ್ಯಾಸಕರ ಜೊತೆಯಲ್ಲಿ ನಿರಂತರ ಸಂಪರ್ಕ ಇತ್ತು. ನಿರಂತರ ಸಂಪರ್ಕ ಇರುವಂತ ಸಂದರ್ಭದಲ್ಲಿ ಅವರು ಕೂಡ ಬೆಂಗಳೂರಿಗೆ ಬರುವಂತದ್ದು. ಬೆಂಗಳೂರಿಗೆ ಬಂದು ಆಕೆಯ ಜೊತೆ ಲೈಂಗಿಕ ಸಂಪರ್ಕವನ್ನ ಹೊಂದುವಂತ ಕೆಲಸಗಳು ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಹೇಳಿಕೆಯಲ್ಲಿ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಆ ಮಾಹಿತಿಯನ್ನ ಆಧರಿಸಿ ಈಗ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಬಂಧನದಿಂದ ಆರೋಪಿಗಳ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ಮತ್ತೊಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಬೇಕಿರುವಂತದ್ದು. ಮೊದಲು ಅದೇ ಕಾಲೇಜ್ನಲ್ಲಿ ಅಂದ್ರೆ ಆಕೆ ಇನ್ನು ಸೆಕೆಂಡ್ PUC ಓದ್ತಾ ಇದ್ಲು. ಅದೇ ಕಾಲೇಜ್ನಲ್ಲಿ ಅಲ್ಲಿ ಕ್ಯಾಂಪಸ್ ನಲ್ಲಿ ಅತ್ಯಾಚಾರ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇತ್ತು. ಆದ್ರೆ ಈಗ ಅದೇ ಮಾಹಿತಿ ಸಂಪೂರ್ಣ ಬೇರೆ ಆಗಿರುವಂತದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ.